ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಅವಾಗ್ಲಿಂದನೂ ನಾನು ಮಾದಪ್ಪನಿಗೆ ಬಂದಿರೋದು. ಆದ್ರೆ ಈಗ ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತಿವರೆಗೂ ಯಾರು ತೊಂದರೆ ಕೊಟ್ಟಿಲ್ಲ. 6 ತಿಂಗಳಿಂದ ವೀರಭದ್ರ ಪ್ರಸಾದ್ ಅಂತ ನಾವು ಮೈಸೂರಿಂದ ಹತ್ರ ಬೋಗಾದಿ. ಅಂದ್ರೆ ನಾನು ಇಲ್ಲಿಗೆ ತಿಂಗ ನಾನು ಒಂದು 7ನೇ ಕ್ಲಾಸ್ ಓದ್ತಾ ಇದ್ದೆ. ಅವಾಗ್ನಿಂದಲೂ ಈ ಬೆಟ್ಟಕ್ಕೆ ಬರ್ತಾ ಇರ್ತೀನಿ. ಅವಾಗ ಇಲ್ಲಿಗೆ ಬರ್ಬೇಕಾರೆ ಇದೆಲ್ಲ ದಾರಿಯೆಲ್ಲ ಹಿಂಗಿರ್ಲಿಲ್ಲ, ತುಂಬಾ ಕಡ್ದಾಗಿತ್ತು. ಆವಾಗ ಬರ್ತಿದ್ದೆ ಇಲ್ಲಿಗೆ. ಅವಾಗ್ನಿಂದ ಇಲ್ಲಿ ಗಂಟ್ಲು ಒಂದಿನ ಮಿಸ್ ಮಾಡ್ದಂತ ಬರ್ತಾ ಇದ್ನೋ. ಇಲ್ಲಿ ಮಾದೇಶ್ವರ ಏನು ಮಾಡಿದ್ರು, ಅಲ್ಲಿ ನಡುಮಲೆ ಅಂತ, ಅದು ಮಾದೇಶ್ವರನ ಬೆಟ್ಟ ಅಂತ ಹೆಂಗೆ ಹೇಳ್ತೀವಲ್ಲ ಅದು ನಡುಮಲೆ ಅಂತ. ನಡುಮಲೆಯಲ್ಲಿ ಬಂದು ಅವ್ರು ಏನು ಮಾಡಿದ್ರು, ಬಿದಿರು ಗುತ್ತಿ ಒಳಗೆ ಒಡೆದು ಮುಡಿದಾಗ ಅಲ್ಲಿಂದ ಏನು ಮಾಡ್ದ, ಈ ಜನಗಳೆಲ್ಲ ಜಾಸ್ತಿ ಆದಾಗ ಪರ್ಷಗಳು ಅವನೇ ಮಾಡ್ದ 77 ಮಲೆಲ್ವ ಕಲಿಯುಗದಲ್ಲಿ 7 ಕೋಟಿ ಗಂಡು 7 ಕೋಟಿ ಪರ್ಷ ಬರುತ್ತೆ. ಅದು ಆ ಥರ. ಆದ್ದರಿಂದ ನಾನೇ ಮಾಡ್ತೀನಿ, ಒಂದೇ ತಾವು ಕೂರಬಾರ್ದು ಅಂದ್ಬಿಟ್ಟು 77 ಮಲೆಲ್ವ 77 ಅವತಾರನ ತಾಳಿ, ಯಾವ್ಯಾವ ಮಲೆಯಲ್ಲಿ ಯಾವ್ಯಾವ ಅವತಾರ ತಾಳಬೇಕು ಅದರ ತಾಳಿ ಅಪ್ಪ ನೆಲೆಸವನೆ. ಈ ನಾಗುಮಲೆ ಅನ್ನೋದು ಭಾಳ ಪಾವಾಡವಾದಂಥ ಸ್ಥಳ ಇದು. ಮಾದೇಶ್ವರ ಬಂದು ಇಲ್ಲಿ ಈ ನಾಗುಮಲೆಯಲ್ಲಿ ತುಂಬ ಪಾವಾಡಗಳನ್ನ ಮಾಡವ್ರೆ. ಅದರಿಂದ ಇಲ್ಲಿ ಭಕ್ತಾದಿಗಳು ಇಲ್ಲಿ ಯಾರು ಬಂದು ಒಂದು ಸಾರಿ ಯಾರು ಅವನನ್ನು ನಮಸ್ಕಾರ ಮಾಡಿ ಅವನನ್ನು ಆಶೀರ್ವಾದ ಪಡಿತಾರೆ, ಅವ್ರ ಮನೆಯಲ್ಲಿ ಆಗಲಿ, ಅವ್ರ ಮಕ್ಕಳಿಗೆ ಆಗಲಿ, ಅವರ ಮಡದಿ ಆಗಲಿ, ಅವರ ಕುಟುಂಬದಲ್ಲಿ ಯಾವ ಥರದ ತೊಂದರೆ ಇಲ್ಲದಂತೆ ಕಾಪಾಡ್ತಾನೆ ಅನ್ನೋದ್ರಲ್ಲಿ ನಂಬಿಕೆ ಇದೆ. ಇದು ಭೂ ಕೈಲಾಸ ಅಂತ ಅಂದ್ಬಿಟ್ಟು ಇದರಲ್ಲಿ ಇದಾಗಿರೋದು, ಭೂ ಕೈಲಾಸ. ನಾಗುಮಲೆಗೆ ಯಾರು ಜನಗಳನ್ನ ಬಿಡ್ತಾ ಇಲ್ಲ, ಭಕ್ತಾದಿಗಳನ್ನ ಬಿಡ್ತಾ ಇಲ್ಲ, ಬಹಳ ತೊಂದರೆ ಕೊಡ್ತಾರೆ. ಈಗ ಏನ್ ಗೊತ್ತಾ, ಅಲ್ಲಿ 200 ರೂಪಾಯಿ ಟಿಕೆಟ್ ತಗೊಂಡ್ರು ಒಂದ್ ದಿನ ಇಲ್ಲಿ ದೇವ್ರ ಹತ್ರ ಒಂದು ಶರಣಾಗಿ ಹೊರಂಗಿಲ್ಲ, ಹೋಗಿ ಬಂದ್ಬಿಡ್ಬೇಕು. ಅಂತದ್ರಲ್ಲಿ ನಾವು ಪ್ರತಿ ತಿಂಗಳು ಬಂದು ಇಲ್ಲಿಗೆ ಅಮಾವಾಸ್ಯೆ ಆದ ಬೆಳಗಾಗಿ ಅಭಿಷೇಕ ಮಾಡಿಸ್ತಾ ಇರ್ತೀವಿ. ಅಂದ್ರೆ ಅಭಿಷೇಕ ಮಾಡಿಸೋದ್ರಿಂದ ನಮ್ಮ ಮನಸ್ಸು ನಮಗೆ ಸಂತೋಷ ಸಿಗುತ್ತೆ, ಅಂದ್ರೆ ನಮಗೆ ನೆಮ್ಮದಿ ಸಿಗುತ್ತೆ. ಮತ್ತೆ ನಮ್ಮ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರು ಅದು ಯಶಸ್ವಿಯಾಗಿ ನಡೀತದೆ. ನಾನು ಒಬ್ಬ 4 ಫ್ಯಾಮಿಲಿಯಾಗಿ ಹುಟ್ಟಿದವನು, ಇವತ್ತು ಇನ್ನೊಬ್ಬರಿಗೆ ಹಿಂಗೆ ಕೊಟ್ಟವನ ಮಾದಪ್ಪ. ಆದ್ರೆ ಆ ದೆಸೆಯಿಂದ ಮಾದಪ್ಪನ ನಾವು ತುಂಬಾ ವಿಜೃಂಭಣೆಯಿಂದ ನಂಬಿಕೆಯಿಂದ ಬರ್ತಾ ಇದೀವಿ. ಆದ್ರೂ ಎಲ್ಲಿಂದ ಬೆಟ್ಟದಿಂದ ಕಾಲ್ನಡಿಗೆಲ್ಲಿ ನಡ್ಕೊ ಬರ್ತೀವಿ, ಇಲ್ಲಿಂದ ಕಾಲ್ನಡಿಗೆಲ್ಲಿ ಹೋಗ್ತೀವಿ. ಯಾವ ಜೀಪು ಯಾವ ಇದಕ್ಕೂ ಹತ್ತಲ್ಲ. ಆದ್ರೆ ಫಾರೆಸ್ಟ್ ಅವರು ಬಹಳ ತೊಂದರೆ ಕೊಡ್ತಾವ್ರೆ ಇತ್ತೀಚೆಗೆ. ಅಂದ್ರೆ ಹೋಗಂಗಿಲ್ಲ, ನೀವು ಮಾಡಂಗಿಲ್ಲ ಅಂತ ಹೇಳ್ತಾ ಇದಾರೆ. ಆಟ ಆಡಕ್ಕಾಗ್ಲಿ ಇಲ್ಲ ಇನ್ನೊಂದಕ್ಕಾಗ್ಲಿ ಬಂದಿಲ್ಲ, ನಾವು ಬರಲ್ಲ ಇಲ್ಲಿಗೆ. ಆ ಮಾದೇಶ್ವರನ ಪಾದಾಣೆಗೂ ಅವ್ನ ಸೇವೆ ಮಾಡಕ್ ಬರ್ತಾ ಇದೀವಿ ಹೊರತು ಬೇರೆ ವಿಷಯಕ್ಕೆ ಯಾವುದು ಬಂದಿಲ್ಲ. ಆದ್ರೆ ಈ ಫಾರೆಸ್ಟ್ ಅವರು ಅಂತ ತೊಂದರೆ ಕೊಡೋಂಥವ್ರು ಯಾರು ಇಲ್ಲ. ಅದು ಯಾರೋ ಈಶ್ವರ ಕಂಡ್ರಿ ಅಂತ ಅವ್ನು ಯಾವುದೋ ದೇಶದಲ್ಲಿ ಅವನೇ ಈ ದೇಶದಲ್ಲಿ ನಂದಿ ಅನ್ಕೊಂಡು ಆಡ್ಕೊಂಡು ಅವ್ನು ಬೇರೆ ತೊಂದರೆ ಅವ್ರು ಹೇಳಿದಾರೆ ಅಂತ ಇವ್ರಿಗೆಲ್ಲರಿಗೂ. ಯಾವ DF ಹೇಳಿದ್ರು ಕೇಳಲ್ಲ ಇವ್ರುಗಳು. ಅವರು ನನ್ನ ಹತ್ರ ಬಂದು ಹೇಳ್ಬೇಕು ಅಂತ ಇಲ್ಲಿರೋ ಫಾರೆಸ್ಟ್ ಗಾರ್ಡ್ಗಳು ಇಷ್ಟೇ ತೊಂದರೆ ಕೊಡ್ತಾವ್ರೆ ಇವರು. லாஸ்ட் எத்தனை இயர்ஸ் இது மாதிரி அலோட் இல்லைன்னு சொல்லி இந்த 6 ಮಂತ್ಸ್ ಇಂದ ಬಹಳ ತೊಂದರೆ ಕೊಡ್ತಾರೆ. ನಾವು ತಿಂಗ ಬಂದು ಇಲ್ಲಿ ಅಭಿಷೇಕ ಮಾಡಿಸೋರು. ಮತ್ತೆ ಇಲ್ಲಿಗೆ ಇರುವಂತ ಇಲ್ಲಿ ಭಕ್ತಾದಿಗಳು ಇರ್ತಾರೆ, ಇಲ್ಲಿ ಇರ್ತಾರಲ್ಲ, ವಾಸ ಮಾಡ್ತಾರಲ್ಲ, ಅವ್ರು ತುಂಬಾ ಬಡವ್ರಿಗೆ ಒಂದು ಹೆಲ್ಪ್ ಮಾಡೋಣ, ಅದು ಮಾಡಿರೋದನ್ನ ಹೇಳ್ಬಾರ್ದು ನಾವು. ಅದಕ್ಕೆ ಒಂದು ಹೆಲ್ಪ್ ನಮ್ಮಿಂದ ಒಂದು ಹೆಲ್ಪ್ ಆದ್ರೆ ಭಕ್ತಾದಿಗಳಿಂದ ಅವ್ರ ಜೀವನ ನಡೀತದೆ. ಈಗ ಅವ್ರು ಏನ್ ಮಾಡ್ತಾವ್ರೆ, ಅವ್ರು ಗಂಜಾ ಮಾರ್ತಾರೆ, ಅಪಿ ಮಾಡ್ತಾರೆ, ಆಳು ಮುಳು ಅನ್ಕೊಂಡು ಅವ್ರಿಗೆ ಕೆಟ್ಟ ಹೆಸರನ್ನು ಕಟ್ತಾ ಇದಾರೆ, ಕೆಟ್ಟ ಪಟ್ಟನ್ನು ಕಟ್ತಾ ಇದಾರೆ. ಅವ್ರದ್ದು ಏನಿಲ್ಲ, ಅದ್ದೂರಿಯಾಗಿ ಅವರು ಏನೋ ಪೂಜೆ ಪುನಸ್ಕಾರ ಮಾಡ್ಕೊಂಡು ಅವರು ನಾವು ಹೋದಂಥ ಭಕ್ತಾದಿಗಳ ಕೈಲಿ ಊಟ ತಿಂಡಿ ಕೊಟ್ಕೊಂಡು ನೀರು ಕೊಟ್ಕೊಂಡು ಏನೋ ಜೀವನ ಮಾಡ್ತಾಯಿದ್ರು. ನಾವು ಅವ್ರು ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಕೇಳ್ತಿದ್ದಿಲ್ಲ. ನಾವು ಅವ್ರ ಮನೇಲಿ ತಿಂಡಿದೀವಿ ಉಂಡಿದೀವಿ ಅಂದರೆ ನಮ್ಮದೊಂದು ಕಾಣಿಕೆ ಅನ್ನೋದನ್ನು ಕೊಡ್ಬೋದಲ್ವ ಅವ್ರಿಗೆ, ಆ ಥರ ಕೊಡ್ತಿದ್ವಿ ಅಷ್ಟೇ. ಆದರೆ ಇವ್ರೇನು ಮಾಡ್ತಾರೆ, ಅವರು ದುಡ್ಡು ಮಾಡ್ಕೊಂಡವ್ರೆ, ಹಂಗೆ ಮಾಡ್ಕೊಂಡವ್ರೆ ಹಿಂಗೆ ಮಾಡ್ಕೊಂಡವ್ರೆ ಅಂತ. ಈಗ ಇದಕ್ಕೆಲ್ಲ ಬರ್ಬೇಕಾದ್ರೆ ಎಲ್ಲ ಭಕ್ತಾದಿಗಳು ಅಡ್ಡಿ ಮಾಡ್ತಾವ್ರೆ. ಈಗೇನು ಮಾಡ್ತಾವ್ರೆ ಅಂದರೆ 200 ರೂಪಾಯಿ ಕೊಡಬೇಕು, ಕೊಡಲಿಲ್ಲ ಅಂದರೆ ಲೇಟ್ ಆಯಿತು ಅಂದರೆ ಇಷ್ಟು ಟೈಮ್ ಲೇಟ್ ಆಯಿತು ಅಂದರೆ ನಿಮಗೆ ಕೇಸ್ ಹಾಕ್ತೀವಿ, ಫೈನ್ ಕಟ್ಟಬೇಕು. நாங்கள் வந்து டிக்கெட் ஆன்லைனில் புக் பண்ணிட்டு தான் வந்தோம். நீங்கெல்லாம் ನಾವು ಟಿಕೆಟ್ ನಮ್ಗೆ ಆನ್ಲೈನ್ ಬುಕ್ ಮಾಡಕ್ಕೆ ಇದು ನಮ್ದು ಚಿಕ್ಕದು, ನಾವೇನು ಓದು ಬರಹ ಕಲ್ತಿಲ್ಲ, ನಾವು ದೇವ್ರನ್ನ ನಮ್ಗೆ ಜೀವನ ಮಾಡಿರೋ. ಇಷ್ಟೇ ಜನ ಬರ್ತೀವಿ, ಪ್ರತಿ ತಿಂಗಳು ಇಷ್ಟು ಜನ ಬರ್ತೀವಿ ಅಂತ, ಒಂದು ತಿಂಗಳು 20 ಜನ ಬರ್ತೀವಿ, 15 ಜನ ಬರ್ತೀವಿ, 8 ಜನ ಬರ್ತೀವಿ, 6 ಜನ ಬರ್ತೀವಿ, ಹಿಂಗೆಲ್ಲ ಬರ್ತಾ ಇರ್ತೀವಿ. ಬುಕ್ ಮಾಡೋದು ಗೊತ್ತಿಲ್ಲ, ಅವ್ರು ಕರ್ಕೊಂಡ್ ಬರ್ತೀವಿ. ಈಗ ಒಂದಿನದಲ್ಲೇ ಹೋಗಕ್ಕಾಗತ್ತಾ? ಹುಷಾರೇ ಇಲ್ಲ, ಹುಷಾರಿರೋ ಒಬ್ರು ಏನಾರು ಹುಷಾರಾಗಿ ತಪ್ಪಾಗಿರ್ತಾರೆ. ಆಮೇಲೆ ನನಗೆ ಹುಷಾರಿರ್ಲಿಲ್ಲ, ರಾತ್ರಿ ನಂಗೆ ತುಂಬಾ ಹುಷಾರಿಲ್ಲ, ಜ್ವರ ಇದೆ, ನೆಗಡಿ ಇದೆ. ಅವ್ರೇನ್ ಹೇಳ್ತಿದ್ರೆ, ಇಲ್ಲ ಕೇಸ್ ಹಾಕ್ತಿವಿ ನಿಮ್ಮ ಮೇಲೆ ಅಂತ ವಾದ ಮಾಡ್ತಿದ್ದಾರೆ. ಮಾರ್ನಿಂಗ್ ಬಂದಿದೆ, ನಿನ್ನೆ ಬಂದಿದ್ದು, ನೈಟ್ ಬಂದು ಉಳಿದಿದ್ವಿ. ಇಲ್ಲಿ ಉಳಿದು ಬೆಳಿಗ್ಗೆನೆ ನಾವು ಅಭಿಷೇಕ ಮಾಡಿಸೋರು, ನಾವು ಬರೀ ಪೂಜೆ ಮಾಡಿಸ್ಕೊಂಡು ಹೋಗೋರೆಲ್ಲ ಅಂತಲೇ ಬಹಳ ಅಲಂಕಾರ ಮಾಡಿ ಅಲ್ಲಿ ಸ್ವಾಮಿ. ಪೂಜೆ ಟೈಮ್ 6 ಗಂಟೆ, ಸಂಜೆ 6 ಗಂಟೆ, ಬೆಳಿಗ್ಗೆ ಮಾರ್ನಿಂಗ್ 6 ಗಂಟೆಯಿಂದ ಸಂಜೆ 6 ತನಕ ಪೂಜೆ ನಡೀತಾ ಇರುತ್ತೆ. ಅಲ್ಲಿ ನಮ್ದು ಮೊದಲು ಅಭಿಷೇಕ ಮಾಡ್ಸೋಣ ಫಸ್ಟ್ ನಮ್ಮ ಪೂಜೆ. ಈಗ ಅವ್ರು ಏನ್ ಹೇಳ್ತಾರೆ ಅಂದ್ರಲ್ಲಿ, ತಮ್ಮಡಪ್ತಿರೋ ಎಲ್ಲೊಂದು ತಕೊಂಬಂದು ಮಾಡಕ್ಕಾಗಲ್ಲ, ಕಾಡಲ್ಲಿ ಅವ್ರಿಗೆ ಹಣ್ಣು ಹಪ್ಪಳ ಎಲ್ಲೋ ಸಿಗಲ್ಲ. ಅದಕ್ಕೆ ನಾವು ಆ ಕಡೆಯಿಂದ ತಗೊಬಂದು
ನಾವು ಮಾಡಿಸ್ಬೇಕಲ್ಲ ಅಂತ ನಾವು ಕಷ್ಟಪಟ್ಟು ಅಲ್ಲಿಂದ ನಡ್ಕೊಂಡು ಬರ್ತೀವಿ. ಹೆಂಡತಿ ಮಕ್ಕಳು ಮನೆ ಮಟ್ಟೆಲ್ಲ ಮರ್ತುಬಿಟ್ಟು ಬಂದಿರ್ತೀವಿ. ಇವರು ತುಂಬಾ ಕಿರ್ಕೊಳ ಕೊಡ್ತಾರೆ. ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಆ ಶಿಲ್ಪನಾಗಾರು ಬಂದ್ರೆ ದಯವಿಟ್ಟು, ನಂಗೆ ಗೊತ್ತಿಲ್ಲ ನಂಬರು, ಇಲ್ಲ ಕರ್ಕೋಗೋರಿದ್ರೆ ಅವ್ರ ಜೊತೆ ಮಾತಾಡ್ತೀನಿ. ನಾನೊಬ್ಬ ಸತ್ರೆ ಇನ್ನು ಬಾಕಿಯವರೆಲ್ಲರೂ ನೆಮ್ಮದಿಯಾಗಾರು ಇರ್ತಾರೆ. ಅಂದ್ರೆ ಭಾಳ ಕಿರ್ಕೊಳ ಕೊಡ್ತಾರೆ ಇವರು ಬರಕ್ಕೆ. ಈಗ ನೋಡಿ ಇವ್ರು ಬರ್ತಾರೆ ಬರಲ್ಲ ಅಂತ ನನ್ಗೇನ್ ಗೊತ್ತು? ಇವ್ರು ನಾ ಹೊರಟು ಬರ್ಬೇಕಾರೆ ಇವರೆಲ್ಲ ಬರ್ತಾ ಇರ್ತಾರೆ. ನೀವು ಬರಬೇಡಿ ಹೋಗಿ ಅನ್ನಕ್ಕಾಗತ್ತಾ? ಅನ್ನಕ್ಕಾಗತ್ತಾ? ದೇವ್ರಿಗೆ ಬರೋರ್ಗೆ ಬನ್ನಿ ಅಂತ ಕರಿಬೇಕಂತ ಇವ್ನು ಹೇಳಿದಾನೆ ಮಾದಪ್ಪ. ಯಾರು ಬೆಟ್ಟಕ್ಕೆ ಬರ್ತೀವಿ ಅಂತಾರೆ ಅವ್ರನ್ನ ಕರೀರಿ, ಮರ್ಯಾದಂತ ಕರ್ಕ ಬನ್ನಿ ಅಂತ ಹೇಳಿರ್ತಾನೆ ಅವನು. ಇಂದು ಗಾದಿಲಿ ಹೇಳವನು ಅಂಥದ್ರಲ್ಲಿ ಅವ್ನ ಚರಿತ್ರೆಯಲ್ಲಿ ಅದಾವುದು. ಅಂಥದ್ರಲ್ಲಿ ಇವರು ಭಾಳ ತೊಂದರೆ ಕೊಡ್ತಾರೆ. ನಾನೇನಾದರೂ ಅಕಸ್ಮಾತು ಏನಾದ್ರು ಒಂದು ದೊಡ್ಡ ಅಧಿಕಾರಿ ಆಗಿದ್ರೆ ನಾನಂತೂ ಬಿಡ್ತಿದ್ದಿಲ್ಲ ಇವ್ರುಗಳ. ಏನ್ ಮಾಡಿದ್ರೆ ನಾವು ಕಡು ಬಡವರು 10 ಗಂಟೆ ಮೇಲೆ ಬಂದು ನಾವು ವಾಪಸ್ ಹೋಗಕ್ಕಾಗತ್ತಾ? ಈ ತರ ತೊಂದರೆ ಕೊಡ್ತಾವ್ರ. ஒன்றும் இல்லை, எல்லாம் ஸ்டாப் பண்ணிட்டாங்க. அங்கிருந்து ஒண்டி வர ಆಮೇಲೆ ಗೌರವ ಇಲ್ಲ. அங்கிருந்து அங்கே வாங்கறதுக்கே 50 ரூபாய் 40 ரூபா வாங்குறாங்க. மறுபடியும் அங்கிருந்து தொழுவா வரணும்னா 200 ரூபாய். ஆன்லைன் சீட் இருந்தால் அலோட் பண்ணுவாங்க, இல்லைன்னா 1/2 மணி நேரம் வெயிட் பண்ணிச்சுட்டு அதுக்கப்புறம் 200 ரூபாய் வாங்கி அதுக்கப்புறம் தான் விட்டாங்க. 200 ரூபாங்கிறாங்க. என்ன செய்யறாங்கன்னு ஒண்ணுமே தெரியல. ಚಾನಲ್ ಗೌರವ ಏನೇ